ಸರ್ ನಮಸ್ಕಾರ. ನೋಡಿ, ರೈತ ಒಳ್ಳೆ ಸೀಬೆ ತೋಟ, ತೆಂಗು, ಅಡಿಕೆ ಎಲ್ಲ ಬೆಳೆದಿದ್ದಾರೆ. ನೋಡಿ, ಆ ರೈತ ಸೀಬೆಹಣ್ಣು ಬೆಳೆದಿರೋದಕ್ಕೆ ನಾನು ಕಿತ್ಕೊಂಡು ತಿಂತಾಯಿದ್ದೀನಿ. ದುಡ್ಡು ಕೊಟ್ಟರೆ ಸಾಕು ಮಾಡೋಕ್ಕಾಗಲ್ಲ. ಇದನ್ನು ಎಷ್ಟು ತಿನ್ಬೇಕು ಅಷ್ಟೇ, ಮತ್ತೆ ಬೇಡ ಅನಿಸುತ್ತೆ. ಅದೇ ದುಡ್ಡು ಕೊಟ್ಟರೆ ಬೇಕು ಅನಿಸುತ್ತೆ. ಅದಕ್ಕೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ, ಬೇಜಾರು ಮಾಡ್ಕೊಬಿಡಿ, ವಿಚಾರಣೆ ಮಾಡಿ ಅವ್ರ ಬಗ್ಗೆನ. ಹುಡುಗ ಒಳ್ಳೆಯವನೋ ಕೆಟ್ಟವನೋ ಅನ್ನೋದನ್ನು ವಿಚಾರಣೆ ಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ನೋಡಿ ಹೇಗೆ ಮಡಗಿದ್ದಾರೆ ತೋಟ. ಬೆಳಿಗ್ಗೆ ಎದ್ದೆಟ್ಗೆ ಶಿವಕುಮಾರ್ ನೀವು ಬರಲೇಬೇಕು, ನೀವು ಬಂದು ನಮ್ಮ ಮನಸ್ಥಾನ ನೋಡಿ ಹುಡುಗಿ ಮನೆಗೆ ಹೇಳಿ ಬಂದು ನೋಡಲಿ ಅಂತ ಹೇಳಿ ನಮ್ಮನ್ನು ಬೆಳಗ್ಗೆನೇ ಕರೆಸಿದ್ದಾರೆ. ಆಲ್ರೆಡಿ ಈಗ ನಾನು ಊಟಿ ಹತ್ತತ್ರ ಇದ್ದೀನಿ. ನಾನು ಅಲ್ಲಿಗೆ ಬಂದಿರೋದು. ನಾನು ಕೊಡಿ ಅಂಥ ಮಕ್ಕಳಿಗೆ. ನೋಡಿ ಬೇಜಾನ್ ಬಿದ್ದಿದೆ. ಇವತ್ತು ಹೇಳ್ಕೋಬೇಕು ಅಂತಂದರೆ ಒಬ್ಬ ರೈತ ನೋಡಿ ತೋಟ ನೋಡಿ ಹೇಗಿದೆ. ಇಂಥ ಮಕ್ಕಳಿಗೆ ಏನು ಕೊಡಿ, ಚೆನ್ನಾಗಿರ್ತಾರೆ. ಗೌರ್ಮೆಂಟ್ ಜಾಬು ಅಂದ್ಕೊಂಡು ಯಾಕೆ ಸುಮ್ಮನೆ ಇದು ಮಾಡ್ತೀರಿ? ಅವ್ರ ಮನೆ ವಿಚಾರಣೆ ಮಾಡಿ, ಹೆಣ್ಮಕ್ಳು ಚೆನ್ನಾಗಿ ಬಾಳ್ತಾರೆ. ನೋಡಿ ಯಾಕೆ ಬೆಳೆದಿದ್ದಾನೆ ಪುಣ್ಯಾತ್ಮ. ರೈತರ ಮಕ್ಕಳಿಗೆ ಏನು ಕೊಡಿ, ಅವ್ರ ಬಗ್ಗೆ ವಿಚಾರಣೆ ಮಾಡಿ. ಏನು ಎತ್ತು, ಹುಡುಗ ಕೆಟ್ಟವನೋ ಒಳ್ಳೆನೋ ಅಂತ. ನನ್ನ ಮೊಬೈಲಲ್ಲಿ ನೀವು ನೆಮ್ತಿರೋ ಬಿಡ್ತಿರೋ 25,000 ಹುಡುಗಿರವ್ರ ನನ್ನ ಮೊಬೈಲಲ್ಲಿ. ಇನ್ನು ನನ್ನ ಹತ್ರನೇ ಇಷ್ಟು ಇರಬೇಕಾದ್ರೆ ಇನ್ನು ಬೇರೆ ಬ್ರೋಕರ್ಗೆ ಅಲ್ಲಿ ಎಷ್ಟು ಇರ್ಬೋದು ಯೋಚನೆ ಮಾಡಿ. ಮಂಡ್ಯ, ಚನ್ನಪಟ್ಟಣ, ಮದ್ದೂರು, ಬೆಂಗಳೂರು, ಹಾಸನ, ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಹೆಣ್ಮಕ್ಳನ್ನ ಮಾಡಿ ಇನ್ನೂ ಮಿಕ್ತವ. ಅಷ್ಟು ಉಳ್ಕತ್ತವ ಹೆಣ್ಣೈಕ. ಯಾಕೆ ಹೇಳಿ? ಕೆಲಸ ಅಂದ್ಬಿಟ್ಟು ಮಿಕ್ಕೊಂಡಿರೋದು. ಇಲ್ಲ ಅಂದರೆ ಮನಸ್ಥಾನ ನೋಡಿ ಮಟ್ಟಿ ಹುಡುಗಿ ಕೊಟ್ಟಿದ್ರೆ ಇಷ್ಟು ಉಳ್ಕೊಳ್ಳೋಕ್ಕಿಲ್ಲ. ಬೇಜಾನ್ ಹುಡುಗಿದವ ನನ್ನ ಮೊಬೈಲಲ್ಲಿ. ಅಷ್ಟು ಇರಬೇಕಾದ್ರೆ ಇನ್ನು ಬೇರೆ ಬ್ರೋಕರ್ ಹತ್ರ, ಲೇಡೀಸ್ ಬ್ರೋಕರು ಮತ್ತು ಎಲ್ಲರ ಹತ್ರ ಇದೆ. ನನ್ನ ಹತ್ರನೇ ಇಷ್ಟು ಇರಬೇಕಾದ್ರೆ ಇನ್ನು ಬೇರೆ ಹತ್ರ ಎಷ್ಟು ಇರ್ಬೋದು? ನಾವು ದಿನ ಸುತ್ತಿ ಸಾಕಾಗ್ಬಿಟ್ಟಿದೆ. ಅವರು ಕೊಡಿ ಇವರು ಕೊಡಿ ಅನ್ನೋದೇ ಆಗ್ಬಿಟ್ಟದ. ಒಂದು ಕಮೆಂಟ್ ಆಗ್ತಾಯಿಲ್ಲ. ವಿಚಾರಣೆ ಮಾಡಿ, ಹುಡುಗ ಒಳ್ಳೆಯವನೋ ಕೆಟ್ಟವನೋ ವಿಚಾರಣೆ ಮಾಡಿ ಕೊಡಿ. ಹೆಣ್ಮಕ್ಳು ಬಾಳಲಿ. ನಮ್ಮ ದೇಶ ಚೆನ್ನಾಗಿರ್ಬೇಕು, ನಮ್ಮ ಕರ್ನಾಟಕ ಚೆನ್ನಾಗಿರ್ಬೇಕು. ಒಬ್ಬ ರೈತ ಒಂದು ಸತಿ ಬೆಳೆದ್ರೆ ಹೊಸಾನ್ಗಟ್ಲೆ ಅನ್ನ ಊಟ ಮಾಡ್ಬೋದು. ಭತ್ತ ಆಗಲಿ ಮತ್ತೊಂದಲ್ಲಿ. ಒಬ್ಬ ರೈತ ಬೆಳೆದವರೇ ಇದನ್ನು ಹೊಟ್ಟೆಗೆ ಏನು ತಿಂತೀರಿ? ರೈತರು ಬೆಳೆದ್ರೆ ತಾನೇ ಇವು ಊಟ ಮಾಡೋದು. ಅವ್ನು ಬೆಳೆದವರೇ ಇಲ್ಲಪ್ಪ ಊಟ ಮಾಡೋದು. ಅದನ್ನು ಯೋಚನೆ ಮಾಡಿ, ವಿಚಾರಣೆ ಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಗೌರ್ಮೆಂಟ್ ಜಾಬ ಅಂತೀರಿ, ಅವನು 1ನೇ ತಾರೀಕು ಸಂಬಳ ಬಂದರೆ 2ನೇ ತಾರೀಕು ಸಾಲ ಮಾಡ್ತಾನೆ. ಸಿಗರೇಟ್ಗೆ, ಟೀಗೆ, ಹಾಗೆ ಹಿಂಗೆ. ಆಮೇಲೆ ಮನೇಲಿ ಅವ್ರಿಗೆ ದುಡ್ಡು ಹಣ ಆಸ್ತಿ ಇರೋರಿಗೆ ನೆಮ್ಮದಿನೇ ಇಲ್ಲ. ನೆಮ್ಮದಿರೋ ಬಿಡ್ತೀರಿ, ನೆಮ್ಮದಿನೇ ಇಲ್ಲ ಅವ್ರಿಗೆ. ಅಷ್ಟೊಂದು ದುಡ್ಡು, ಇಷ್ಟೊಂದು ದುಡ್ಡು ಸಂಬಳ ಬರುತ್ತೆ ಅಂತ. ಅಷ್ಟೊಂದು ದುಡ್ಡಿದ್ರೂ ಅವ್ನು ಟೈಮಿಗೆ ಸರಿಯಾಗಿ ನಾಷ್ಟ ಮಾಡೋಕ್ಕೂ ಪುಣ್ಯ ಇಲ್ಲ. ಈಗ ನನ್ನ ಹತ್ರ ಏನೂ ಇಲ್ಲ, ಹ್ಯಾಪಿಯಾಗಿದ್ದೀನಿ. ನಾನು 20 ಗುಂಟೆ ಜಮೀನಿತ್ತು. ನನ್ನ ಮಗಳು ಮದುಗೋಸ್ಕರ ಕಳ್ಕೊಂಡೆ. ಆ ಜಮೀನು ಹೋಯ್ತು ಅಂತ ಚಿಂತೆ ಮಾಡಲ್ಲ. ದೇವರು ಆರೋಗ್ಯ ಕೊಟ್ಟನಲ್ಲ, ಅದೇ ನಾನು ಮನೇಲಿ ಕೋಟಿ ಇದ್ದಂಗೆ. ಇದನ್ನು ಯೋಚನೆ ಮಾಡಿ, ವಿಚಾರಣೆ ಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ದಯವಿಟ್ಟು ಮಗದೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ. ಸುಮಾರು ಹುಡುಗರವ್ರ, ಬೇಜನವರ. ಗುಂಡ್ಲುಪೇಟೆ ಜಿಲ್ಲೆಯಲ್ಲಿ ಎಂತೆಂಥ ಹುಡುಗರು, ಆಸ್ತಿಯ ಒಬ್ಬೊಬ್ರಿಗೆ 25 ಎಕರೆ ಜಮೀನಿದೆ. ಅಂಥ ಮಕ್ಕಳಿಗೆ ಹೆಣ್ಣು ಕೊಡಿ. ರೈತರ ಮಕ್ಕಳು ಬೆಳೀಲಿ, ಹೆಣ್ಣು ಕೊಡಿ. ಇವತ್ತು ಅವ್ನು ಸೂ ಹಾಕೊಬಂದ, ಕೋಟ್ ಹಾಕೊಬಂದ, ಅದು ಹಾಕೊಬಂದ ಅಂತ ಅಂದ್ಬಿಟ್ಟು ಅವ್ರಿಗೆ ಮಾಡಿಬಿಡ್ತೀರಿ. ಮನೇಲಿ ಹೆಂಡ್ತಿ, ಹೊರಗಡೆ ಶೆಟಪ್. ಅದು ಗೊತ್ತಿರಲ್ಲ. ಅದನ್ನು ನಾನು ದೇಶ ಸುತ್ತಿರೋದಕ್ಕೆ ವಿಚಾರಣೆ ಹೇಳ್ತಾ ಇರೋದು, ಯೋಚನೆ ಮಾಡಿ ಹೇಳ್ತಾ ಇರೋದು. ನಾನು ತಪ್ಪಾಗಂತೂ ಮಾತಾಡ್ತಾ ಇಲ್ಲ. ಮಕ್ಕಳಿಗೆ ಹೆಣ್ಣು ಕೊಡಿ ಪಾಪ, ಒಳ್ಳೆಯದಾಗಲಿ ಮತ್ತು ಚೆನ್ನಾಗಿರಲಿ. ವಿಚಾರಣೆ ಮಾಡಿ ಹೇಗೆ ಏನು ಎತ್ತು. ಒಬ್ಬೊಬ್ರಿಗೆ 50 ಎಕರೆ, 30 ಎಕರೆ, 35 ಎಕರೆ, 25 ಎಕರೆ ಇದೆ. ಎಂತೆಂಥ ದೊಡ್ಡವ್ರ ಮನೆಗೆಲ್ಲ ಹೋಗ್ತಾಯಿದ್ದೀನಿ ಅಂತಂದರೆ ಅಂಥವ್ರ ಮನೆಗೆ ಒಂದು ಹೆಣ್ಣು ಕೊಡ್ಸೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಬೇಜಾರು. ನಮ್ಮನ್ನು ನಂಬಿ 1,000 2,000 ಕೊಡ್ತಾರೆ. ಏನಕ್ಕೆ? ಶಿವಕುಮಾರ್ ಅವರು ಹುಡುಗಿ ಕೊಡ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಅಂಥ ಮಕ್ಕಳಿಗೆ ಹೆಣ್ಣು ಕೊಡಿ. ನಿಮ್ಮಿಂದ ನಾವು ಚೆನ್ನಾಗಿರ್ತೀವಿ, ಅವರು ಚೆನ್ನಾಗಿರಲಿ. ವಿಚಾರಣೆ ಮಾಡಿ ಆದಷ್ಟು. ನೋಡಿ ತೋಟ ಎಷ್ಟು ಚೆನ್ನಾಗಿದೆ, ಹೆಂಗೆ ಬೆಳೆದಿದ್ದಾನೆ ಯೋಚನೆ ಮಾಡಿ. ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನಾವು, ಗೊತ್ತಾ?
ಈ ವರ್ಷ ಬೆಳೆದ್ರೆ ಮುಂದಿನ ವರ್ಷ ಮಡಿಕೊಂಡು ಊಟ ಮಾಡ್ತಾನೆ ಅವನು, ಗೊತ್ತಾ. ಭತ್ತ ಆಗಲಿ, ಜೋಳ ಆಗಲಿ, ಅಕ್ಕಿ ಆಗಲಿ, ರಾಗಿ ಆಗಲಿ. ಬೆಳಿಗ್ಗೆನೇ ಬಂದಿದ್ದೀನಿ, ಆರಾಮಾಗಿ ಸುತ್ತಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೀಬೆಕಾಯಿ ಕೈಗೆ ಪೇಮೆಂಟ್ ದುಡ್ಡು ಕೊಡ್ತಾನೆ. ಏನಕ್ಕೆ ಕೊಡ್ತಾರೆ ನನಗೆ? ಹುಡುಗಿ ಕೊಡ್ತಾರೆ ಅಂತ ಕೊಡ್ತಾರೆ. ಪಾಪ ಅವ್ನಿಗೆ ಸಿಕ್ಕಿದ್ರೆ ಅವರಿಂದ ನಾನು ಚೆನ್ನಾಗಿರ್ಬೋದಲ್ವ, ಅದನ್ನು ಯೋಚನೆ ಮಾಡಿ. ನಾವು ದುಡ್ಡುಗೋಸ್ಕರ ಲೈಕ್ ಮಾಡ್ತಾಯಿಲ್ಲ, ಜನಕ್ಕೋಸ್ಕರ ಲೈಕ್ ಮಾಡ್ತಾ ಇರೋದು. ದುಡ್ಡು ಮಾಡಬೇಕು ಅಂದರೆ ಬೇಜಾರು ಮಾಡ್ಬಿಡ್ತೀನಿ, ಹೆಸ್ರು ಮಾಡಬೇಕು ಅಂತ ಆಸೆ. ನಮ್ಮ ಪುನೀತನ ಮಾಡೋರಲ್ಲ ಅವ್ರ ಥರ ನಾವು ಮಾಡೋಕ್ಕಾಗಲ್ಲ, ಆದರೂ ಒಂದು 4 ಕಣ್ಣಿನಾರು ಮಾಡ್ಬೋದು ಅಂತ ನನ್ನ ಭಾವನೆ.